ಮಕ್ಕಳೇ ಇವತ್ತು 6ನೇ ಪ್ರಶ್ನೆ ಎಲ್ಲಿ ಕೊಟ್ಟಿದ್ದಾರೆ ABCD ಒಂದು ಸಮಾನಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಮತ್ತು AP ಮತ್ತು CQ. ಈಗ ಇದಕ್ಕೆ ನಾವು AP ಯಾವುದು CQ ಯಾವುದು ಬರೆಯೋಣ. ನೋಡಿ ಚಿತ್ರ ನೋಡಿ, ಇಲ್ಲಿ AP ಅಂತ ಹೇಳಿದ್ರೆ ಎಲ್ಲಿ ಬರ್ತದೆ ಲೈನು, AP ಅಂತ ಹೇಳಿದ್ರೆ ಇಲ್ಲಿ ಅಲ್ವಾ, AP ಲೈನ್ ನೋಡ್ತಾ ಕಾಣ್ತಾ ಇದೆಯಲ್ಲ, ಇದು AP ಲೈನ್ ಅಲ್ವಾ. ಈ AP ಲೈನು ಲಂಬವಾಗಿದೆ ಯಾವುದಕ್ಕೆ, ಈ ಕರ್ಣಕ್ಕೆ. ಕರ್ಣ ಯಾವುದು, DB ಕರ್ಣ ಕಾಣ್ತಾ ಇದೆ ತಾನೆ. DB ಕರ್ಣಕ್ಕೆ ಯಾವ ಲೈನ್ ಲಂಬವಾಗಿದೆ, ಹೀಗಿದೆ ಹೀಗಿದೆ ಅಲ್ವಾ, ಹೀಗಿದೆ. ಇದು DB ಲೈನು, ಇದು ಲಂಬ. ಲಂಬ ಅಂತ ಹೇಳಿದ್ರೆ ಇಲ್ಲಿ 90 ಡಿಗ್ರಿಯನ್ನು ಉಂಟು ಮಾಡ್ತದೆ ಅಂತ ಅರ್ಥ. ಅದೇ ತರ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ, CQ ಸಹ. CQ ಎಲ್ಲಿದೆ ನೋಡಿ, ಇಲ್ಲಿದೆ CQ, ಇಲ್ಲಿದೆ CQ ಕಾಣ್ತಾ ಇದೆಯಲ್ವಾ, ಈ ಲೈನ್ CQ ಕಾಣ್ತಾ ಇದೆಯಲ್ವಾ, ಅದಕ್ಕೆ ಈ ತೋರಿಸ್ತಾ ಇದ್ದೀನಿ ಮಕ್ಕಳು, ಇದು CQ. ಈ ಲೈನ್ ಅನ್ನ CQ ಅಂತ ಹೇಳ್ತಾರೆ. ಇದು ಲಂಬ ಯಾವುದಕ್ಕೆ, ಈ DB ಗೆ, ಈ ಕರ್ಣಕ್ಕೆ ಡಯಾಗ್ನಲ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಲಂಬ ಅಂತ ಹೇಳಿದ್ರೆ ಮಾರ್ಕ್ ಮಾಡಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಈಗ ಯಾವುದೇ ಒಂದು ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಏನು ಮೇಕ್ಸ್ 90 ಡಿಗ್ರಿ 90 ಡಿಗ್ರಿಯನ್ನು ಉಂಟು ಮಾಡ್ತದೆ ಅಂತ ಹೇಳೋದು ಗೊತ್ತಿರಬೇಕು. ಯಾವುದೇ ಚಿತ್ರ ಇರಲಿ, ಒಂದು ಚಿತ್ರ ಬಂತು ತ್ರಿಭುಜ ಅಂತ ತಿಳ್ಕೊಳ್ಳಿ, ಇಲ್ಲಿ ಬಂದು ಹೀಗೆ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಅಂತ ಅವ್ರು ಕೊಡೋದೇನು ಬೇಡ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದು ಎಷ್ಟು ಡಿಗ್ರಿ ಇರ್ತದೆ, 90 ಡಿಗ್ರಿ ಇರ್ತದೆ. ಚತುರ್ಭುಜನೇ ಬಂತು ಅಂತ ತಿಳ್ಕೊಳ್ಳಿ, 4 ಭುಜಗಳುಳ್ಳಂತಹ ಒಂದು ಚತುರ್ಭುಜ ಬಂದು ಈ ಕೋನವನ್ನೇ ಹಿಂಗೆ ಮಾಡಿರ್ತಾರೆ 90 ಡಿಗ್ರಿ ಅಂತ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಇದು 90 ಡಿಗ್ರಿ ಅಂತ ನೀವು ಅವ್ರು ಕೊಡದಿದ್ರು ನೀವು ಅರ್ಥ ಅಂಡರ್ಸ್ಟುಡ್, ಅರ್ಥ ಆಯ್ತಲ್ಲ, ಅದು 90 ಡಿಗ್ರಿ ಅಂತ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಹೊತ್ತಿಗಾಗಲೇ ಕಲ್ತಿರ್ತೀರಿ, ಯಾಕೆಂದ್ರೆ ನೀವೆಲ್ಲ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕಾದಂತಹ ಪ್ರಥಮ ಅಂದ್ರೆ ಪ್ರೈಮರಿ ಥಿಂಗ್ಸ್, ಇದೆಲ್ಲ ಗೊತ್ತಿರಬೇಕು. ಅದಾಯ್ತಲ್ವಾ. ಈಗ ಲಂಬ ಅಂತ ಕೊಡಿದ್ರೆ 90 ಡಿಗ್ರಿ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ನಾವು ಏನಂತ ಪ್ರೂವ್ ಮಾಡಬೇಕು, APB ಎಲ್ಲಿದೆ ನೋಡಿ ಮಕ್ಕಳೇ, ತ್ರಿಭುಜ ನೋಡಿ, ತ್ರಿಭುಜ APB ಮಕ್ಕಳೇ. ನಾನು ಯಾಕೆ ಇದರಲ್ಲಿ ಈ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಬೇಕು. ನಾನು ಇಲ್ಲಿ ಬೋರ್ಡ್ ಆದರೆ ನಿಮಗೆ ಕಲರ್ ಪೀಸ್ ಆಫ್ ಚಾಕಲ್ಲಿ ಬರೆದು ತೋರಿಸ್ತಿದ್ವಿ ಅಲ್ವಾ. ನನಗೆ ಇಷ್ಟನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಿಮ್ಮ ಬೋರ್ಡಲ್ಲಿ ಮುಗಿಸೋಕ್ಕಾಗಲ್ಲ ಇದನ್ನು, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಇದರಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಈ ಮಾರ್ಕರ್ ಹೋಗ್ತಾ ಇದೆಯಲ್ಲ, ಅದ್ರ ಜೊತೆಗೆ ನಿಮ್ಗೆ ಕಣ್ಣು ಹೋಗ್ಬೇಕು. APB ಈ ತ್ರಿಭುಜ ತಗೊಂಡಿದ್ದೀನಿ, ದೊಡ್ಡ ತ್ರಿಭುಜ ಇದನ್ನ ತಗೊಂಡಿದ್ದೀನಿ, ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ತ್ರಿಭುಜ ಯಾವುದು, CQD. CQD ಎಲ್ಲಿದೆ ನೋಡಿ, CQD ಸಿ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ನೋಡಿ CQD ಅಂತ ಮಕ್ಕಳೇ. ಈ ತ್ರಿಭುಜವನ್ನು ತಗೊಂಡಿದ್ದೇನೆ, CQD ಈ ತ್ರಿಭುಜ, ಅರ್ಥ ಆಯ್ತಲ್ವಾ. 2 ತ್ರಿಭುಜಗಳನ್ನು ತಗೊಂಡು ನಾವು ಅದನ್ನು ಏನಂತ ಸಾಧಿಸಬೇಕು, ಸರ್ವಸಮ ಅಂತ ಸಾಧಿಸಬೇಕು. ಈಗ ಸರ್ವಸಮ ಅಂತ ಸಾಧಿಸೋಣ. ಭುಜದಲ್ಲಿ ಕಲ್ತಿದ್ದೀವಿ ರೂಲ್ಸು, ಅದೇ ಪ್ರಕಾರನೇ ಹೋಗಬೇಕು, ಅರ್ಥ ಆಯ್ತಲ್ವಾ. ಆಲ್ರೆಡಿ ಇವ್ರು ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ, ABCD ಒಂದು ಪ್ಯಾರಲೋಗ್ರಾಮ್ ಸಮಾನಾಂತರ ಚತುರ್ಭುಜ ಅಂತ ಕೊಟ್ಟಿರ್ತಾರೆ. ಯಾವುದನ್ನ, ಇದು ದೊಡ್ಡದು ಅಲ್ವಾ, ಇಲ್ಲಿಂದ ಹಿಡಿದು ಇದನ್ನು ABCD ಒಂದು ಎಂತಹ ಚತುರ್ಭುಜ, ಸಮಾನಾಂತರ ಚತುರ್ಭುಜದ ಲಕ್ಷಣ ನಮಗೆ ಗೊತ್ತಿದೆ ಏನು, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಅಭಿಮುಖ ಅಂದ್ರೆ ಆಪೋಸಿಟ್ ಆಗಿರ್ತದೆ, ಇದು ಮತ್ತೆ ಇದು ಏನಾಗಿರ್ತದೆ, ಸಮಾನಾಂತರ ಆಗಿರ್ತದೆ. ಈಚೆ ಸೈಡ್ ಇರುವಂತಹ ಇದು ಮತ್ತು ಇದು ಏನಾಗಿರ್ತದೆ, ಸಮ ಮತ್ತು ಸಮಾನಾಂತರ ಆಗಿರ್ತದೆ ಅಂತ ನಮ್ಗೆ ಗೊತ್ತು. ಈಗ ನಾವು ತಗೊಳ್ಬೇಕಾದಂಥ ತ್ರಿಭುಜ ಯಾವುದು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಆಗ ತಗೊಳ್ಳೋಣ, ತ್ರಿಭುಜವನ್ನು ಬರ್ಕೊಳ್ಳಿ. ಯಾವ ತ್ರಿಭುಜ, ತ್ರಿಭುಜ APB. ಪ್ರಶ್ನೆಯಲ್ಲಿ ನೋಡ್ಕೋಬೇಕು ಮಕ್ಕಳೇ, ಪ್ರಶ್ನೆಯಲ್ಲಿ ಕೇಳಿದ್ರೆ ಅದನ್ನು APB, ಆಗ ಅದನ್ನು ಹಾಗೆ ಬರ್ಕೊಳ್ಳಿ. APB ಮತ್ತು ಅಲ್ಲಿ ಕೊಟ್ಟಿದ್ದಾರೆ, ನೀವು ಸರ್ವಸಮ ಅಂತ ಸಾಧಿಸ್ಬೇಕು, ಅದನ್ನ ಲಾಸ್ಟಿಗೆ ಬರೆಯೋಣ. ನಾವು ಫಸ್ಟ್ ತಗೊಳ್ಳೋದು APB ಮತ್ತು CQDಗಳಲ್ಲಿ ತ್ರಿಭುಜ ಅಂತ ಬರ್ಕೊಳ್ಳಿ. ಇಲ್ಲಿ ತ್ರಿಭುಜ CQ, ಇದು ಮತ್ತು ಆಗಬೇಕು, ಸ್ವಲ್ಪ ನೀಟಾಗಲಿ ಹ್ಯಾಂಡ್ ರೈಟಿಂಗ್. ತ್ರಿಭುಜ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿದೆ ಮಕ್ಕಳೇ, APB ಅಂತ ಹೇಳಿದಾಗ ಮತ್ತು CQD ಎಲ್ಲಿ ಬಂದಿದೆ, CQD ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು. ಇಲ್ಲಿ APB P ಅಲ್ಲಿ 90 ಡಿಗ್ರಿ ಆಗಿದೆ, ಹೌದಾ. ಇದರಲ್ಲಿ ಈ ತ್ರಿಭುಜ ತಗೊಂಡಾಗ ಈ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದಿಲ್ಲ, ಈ ತ್ರಿಭುಜ ತಗೊಂಡಾಗ ಹೀಗೆ ಗೊತ್ತಾಯ್ತಾರೆ, ಇಲ್ಲಿಂದ ಹಿಡಿದು ಹೀಗಿದ್ದು ಹೀಗಿದೆ ತ್ರಿಭುಜ, ಅರ್ಥ ಆಯ್ತಲ್ವಾ. ಈ ತ್ರಿಭುಜವನ್ನು ತಗೊಂಡಾಗ ಯಾವ್ದು 90 ಡಿಗ್ರಿ, ಈ ಕಡೆ Q ಇಲ್ಲಿ 90 ಡಿಗ್ರಿ ಆಗ್ತದೆ. ಇಲ್ಲಿ ಯಾವುದು, ಇಲ್ಲಿ ಈ ಕಡೆ 90 ಡಿಗ್ರಿ ಅಂತ ಮಾರ್ಕ್ ಮಾಡಿದ್ರೆ ಈ ಕಡೆ 90 ಡಿಗ್ರಿ ಅಂತಾನೆ ಅರ್ಥ ಮಕ್ಕಳೇ, ಅರ್ಥ ಆಯ್ತಲ್ಲ. ಒಂದು ಲೈನಲ್ಲಿ ಹೀಗೆ ಮಾಡಿ ಇಲ್ಲಿ 90 ಡಿಗ್ರಿಯಿಂದ ಹೀಗೆ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಚೆ ಸೈಡು ಎಷ್ಟಿರ್ತದೆ, 90 ಡಿಗ್ರಿ ಇರ್ತದೆ. ಅದರಿಂದ ನಾನು ಈ ಕಡೆ 90 ಡಿಗ್ರಿ, ಆಗ ನಾನು ಇದನ್ನ ಏನಂತ ಬರ್ಕೋಬಹುದು, ಇಲ್ಲಿ ನೋಡಿ, ಇಲ್ಲಿ ಮಾರ್ಕಲ್ಲಿ P, ಇದು Q. ಆಗ ನಾನು ಇಲ್ಲಿ ಬರಿತೀನಿ ಈಸಿಯಾಗಿ, ಕೋನ P ಈಕ್ವಲ್ ಟು ಕೋನ Q ಈಕ್ವಲ್ ಟು ಎಷ್ಟು ಬರಿತೀನಿ, 90 ಡಿಗ್ರಿ. ಎಲ್ಲಿಂದ ಕೊಟ್ಟಿದ್ದಾರೆ, ದತ್ತ ಗೀವನ್ ಅಂತ ಬರೀತೀರಾ, ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಏನನ್ನ ಕೊಡ್ತೀರಾ, ಏನು ಕೊಡ್ತೀರಾ, ಈಗ ಈ ಲೈನ್ ಏನು, ಈ ಬಾಹು
ನೀವು ಸಮಾನಾಂತರ ಚತುರ್ಭುಜದ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಭಿಮುಖ ಬಾಹುಗಳು ಸಮ. ಆಗ ನಾನೇನು ಬರಿತೀನಿ, ಎ ಬಿ ಸಮ ಡಿ ಸಿ ಅಂತ ಬರಿತೀನಿ ಅಲ್ವಾ. ಇದು ಅಭಿಮುಖ ಬಾಹುಗಳು. ಏನಂತ ಬರಿತೀರಾ, ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಅಭಿಮುಖ ಬಾಹುಗಳು ಸಮ. ಅರ್ಥ ಆಯ್ತಲ್ಲ, ಬಾಹುಗಳು ಸಮ. ಈಗ ನೀವು ಬರೀತೀರಾ ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಅಂತ ಬರೆದ್ರೆ ಆಯ್ತು. ಅರ್ಥ ಆಯ್ತಲ್ಲ, ಇಂಗ್ಲಿಷ್ ಮೀಡಿಯಂ ಅವರು ಇದನ್ನು ಬರೆದು ಎ ಬಿ ಈಕ್ವಲ್ ಟು ಡಿ ಸಿ ಅಂತ ಬರೆದ್ಬಿಟ್ಟು ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅಂತ ಬರೆದ್ರೆ ಸಾಕು. ಈಗ ಒಂದು ಕೋನ ಸಿಕ್ತು, ಒಂದು ಸೈಡ್ ಸಿಕ್ತು, ಒಂದು ಆ್ಯಂಗಲ್ ಸಿಕ್ತು, ಒಂದು ಸೈಡ್ ಸಿಕ್ತು. ಇನ್ನೇನು ಗೊತ್ತಿದೆ ಮಕ್ಕಳೇ ನಮಗೆ ಇದರಲ್ಲಿ, ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಈಗ ಇದು ಡಿ ಸಿ ಅನ್ನು ಬಿಡಿಸಿದ್ದೀನಿ, ಇಲ್ಲಿ ಕೆಳಗೆ ಎ ಬಿ ಅನ್ನು ಬಿಡಿಸಿದ್ದೀನಿ. ಈ ಡಿ ಸಿ ಅನ್ನು ನಾವು ಛೇದಕ ರೇಖೆ ಟ್ರಾನ್ಸ್ವರ್ಸಲ್ ಅಂತ ತಗೊಂಡಾಗ ನಾವು ಈ ತ್ರಿಭುಜವನ್ನು ತಗೊಂಡಿದ್ವಿ. ಈ ತ್ರಿಭುಜ ಅಂತ ಹೇಳಿದ್ರೆ ಇಲ್ಲಿ ಗಂಟ ಇದೆ ತ್ರಿಭುಜ ಅಲ್ವಾ, ಇಲ್ಲಿ ಗಂಟ ಇದೆ ಈ ತ್ರಿಭುಜ, ಮತ್ತು ಇಲ್ಲಿ ಈ ತ್ರಿಭುಜವನ್ನು ತಗೊಂಡಿರೋದು ಸಾಧನೆ ಮಾಡಲಿಕ್ಕೆ. ಈಗ ಇದು ಈ ಕೋನ ಮತ್ತು ಇಲ್ಲಿ ನೋಡಿ ಅಲ್ವಾ, ಇಲ್ಲಿ ಯಾವುದು ಕೋನ ಬರ್ತದೆ, ಇಲ್ಲಿ ಈ ತ್ರಿಭುಜಕ್ಕೆ ಇದನ್ನು ನಾನು 1 ಅಂತ ತಗೊಳ್ತೀನಿ, ಈ ಕಡೆ ಇರೋದನ್ನ 2. ಒಂದು ಲೈನಿನ ಆಚೆ ಈಚೆ ಇರುವಂಥ ಕೊನೆ, ಎಂತಹ ಕೊನೆ ಝೆಡ್ ಆಕಾರದಲ್ಲಿ ಬಂದಿದೆ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕು, ಝೆಡ್ ಆಕಾರದಲ್ಲಿ ಬಂದಿದೆ ಅಂತ ಹೇಳಿದ ತಕ್ಷಣ ಕೋನ 1 ಈಕ್ವಲ್ ಟು ಕೋನ 2 ಏನಂತ ಬರೀತೀರಾ, ಪರ್ಯಾಯ ಕೋನಗಳು ಅಂತ ಬರೀತೀರಾ. ಕೋನ 1 ಈಕ್ವಲ್ ಟು ಕೋನ 2 ಎಂತಹ ಕೋನಗಳು, ಪರ್ಯಾಯ ಕೋನಗಳು. ಬರೆಯುವಂಥ ಅವಶ್ಯಕತೆ ಇಲ್ಲ ತಾನೆ. ಇದನ್ನು ಎ ಬಿ ಸಮಾನಾಂತರ ಡಿ ಸಿ ಬರೀಬೇಕಾ, ಮತ್ತು ಡಿ ಬಿ ಛೇದಕ ರೇಖೆ. ಆದ್ದರಿಂದ ಕೋನ 1 ಈಕ್ವಲ್ ಟು ಕೋನ 2 ಅಂತ ಬರೀಬೇಕು. ಓಕೆ, ಈಗ ಕೋನ 1 ಎ ಪಿ ಬಿ ಯಾವುದು, ಫಸ್ಟ್ ನಾವು ಇದನ್ನು ತಗೊಂಡಿದ್ವಿ, ಆಗ ನಾವು ಇಲ್ಲಿ 2 ಅಂತ ಬರೀಬೇಕಿತ್ತಲ್ವಾ. ಕೋನ 2 ಈಕ್ವಲ್ ಟು ಇಲ್ಲಿ ತ್ರಿಭುಜ ತಗೊಂಡಿದ್ದು ಎ ಪಿ ಬಿ ತ್ರಿಭುಜ ಅಂತ ಹೇಳಿದ್ರೆ ಇದು ಈ ತ್ರಿಭುಜ ಅಂತ ಹೇಳಿದ್ರೆ ಏನು ಬರ್ತದೆ ನಮಗೆ, ಈ ಕೋನ ಬರ್ತದೆ ಅಲ್ವಾ, ಕೋನ 2 ಬರ್ತದೆ. ಆಗ ಕೋನ 2 ಈಕ್ವಲ್ ಟು ಕೋನ 1. ಆದ್ದರಿಂದ ಇದು ಕೋನ ಯಾವ ಇದರ ಪ್ರಕಾರ ಅಂತ ನೋಡ್ಕೊಳ್ಳಿ. ಇದು ಕೋನ, ನಮಗೆ ಈ ಬಾಹುವನ್ನು ತಗೊಂಡಿದ್ದೀವಾ, ಇಲ್ಲ, ನಾವು ಈ ಬಾಹುವನ್ನು ತಗೊಂಡಿದ್ದೀವಿ, ಈ 2 ಬಾಹುವನ್ನು ತಗೊಂಡಿರೋದ್ರಿಂದ ಇದು ಕೋನ ಬಾಹು. ಕೋಬಾಕೋ ಅಲ್ಲ, ಯಾಕೆಂತ ಹೇಳಿದ್ರೆ ಕೋನ ಬಾಹು ಕೋನ ಅಂತ ಹೇಳಿದ್ರೆ ಈ ಬಾಹು ಸಮ ಆಗಿರ್ಬೇಕಿತ್ತು, 2 ಕೋನಗಳು ಹೀಗಿರುವಂಥ ಕೋನಗಳೇ ಸಿಗ್ಬೇಕಿತ್ತು. ಅರ್ಥ ಕೋನ ಬಾಹು ಹೇಗೆ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ, ಕೋನ ಬಾಹು ಹೇಗೆ ಬಂತು ಅಂತ. ಆದ್ದರಿಂದ ಯಾವುದೆರಡು ತ್ರಿಭುಜಗಳು ಸರ್ವಸಮ, ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ. ಅರ್ಥ ಆಯ್ತಲ್ಲ, ಎ ಪಿ ಬಿ ಸರ್ವಸಮ ಸಿ ಕ್ಯೂ ಡಿ ಆಗುತ್ತೆ. ಒಂದು ಪ್ರೂವ್ ಆಯಿತು. ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನಂತ, ಎ ಪಿ ಈಕ್ವಲ್ ಟು ಸಿ ಕ್ಯೂ. ಎ ಪಿ ಎಲ್ಲಿ ಬರ್ತದೆ ಮಕ್ಕಳೇ, ಎ ಪಿ ಇಲ್ಲಿ ಬರ್ತದೆ, ಈ ಲೈನನ್ನು ಎ ಪಿ ಅಲ್ವಾ, ಸಿ ಕ್ಯೂ. ನಾನು ಈಗ ಪ್ರೂವ್ ಮಾಡಿದ್ದೀನಿ ಈ 2 ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ. ಆಗ ನಾನು ಎ ಪಿ ಈಕ್ವಲ್ ಟು ಸಿ ಕ್ಯೂ ಬೈ ಸಿ ಪಿ ಸಿ ಟಿ ಅಂತ ಬರೆಯಲ್ಲ, ಸಿ ಪಿ ಸಿ ಟಿ ಏನಂತ ಬರೀತೀರಾ, ಇಲ್ಲದ್ರೆ ಸರ್ವಸಮ ತ್ರಿಭುಜದ ಸಮರೂಪ ಬಾಹುಗಳು, ಸರ್ವಸಮ ತ್ರಿಭುಜದ ಸಮರೂಪವಾಗಿರುವಂಥ ಬಾಹುಗಳು ಪರಸ್ಪರ ಸಮ ಆಗಿರ್ತದೆ, ನಿಮಗೆ ಗೊತ್ತಿದೆ ಅಲ್ವಾ. ಅದನ್ನು ಬೇಕಾದ್ರೂ ಬರೀಬೋದು, ಇಲ್ಲ ಸಿ ಪಿ ಸಿ ಟಿ ಅಂತ ಬರೀರಿ. ಆಗ ನಿಮ್ಮ 6ನೇ ಪ್ರಶ್ನೆ ಇಲ್ಲಿಗೆ ಮುಗ್ದಿರ್ತದೆ ಮಕ್ಕಳೇ. ಈಗ 7ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಈ ರೀತಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ, ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಇಲ್ಲಿ ಏನು ಕೊಟ್ಟಿದ್ದಾರೆ, ತ್ರಾಪಿಜ್ಯ ಅಂದರೆ ಟ್ರಪೀಸಿಯಂ. ಎ ಬಿ ಸಮಾನಾಂತರ ಸಿ ಡಿ. ಇಲ್ಲಿ ಕೊಟ್ಟಿರೋಂಥ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಮಕ್ಕಳೇ. ಎ ಬಿ ಅಂತ ಹೇಳಿದ್ರೆ ಗೊತ್ತಲ್ವಾ, ಇದು ಪ್ಯಾರಲಲ್ ಲೈನ್ಸ್. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಸಮಾನಾಂತರ ರೇಖೆಗಳಿರ್ತದೆ, ಪ್ಯಾರಲಲ್ ಲೈನ್ಸ್ ಇರ್ತದೆ. ಆಗ ಇಲ್ಲಿ ಎ ಬಿ ಸಮಾನಾಂತರ ಡಿ ಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ಎ ಡಿ ಈಕ್ವಲ್ ಟು ಬಿ ಸಿ ಅಂತ. ಎಲ್ಲಿದೆ ಎ ಡಿ, ಈ ಲೈನು ಈಕ್ವಲ್ ಇದೆ ಬಿ ಸಿಗೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ, ಇದಿಷ್ಟು ಅವ್ರು ಕೊಟ್ಟಿರುವಂಥದ್ದು. ನಾವು ಏನು ಸಾಧಿಸಬೇಕು ಅಂತ ಹೇಳಿದ್ರೆ, ಕೋನ ಎ, ಈ ಕೋನ ಎ ಈಕ್ವಲ್ ಟು ಕೋನ ಬಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕೋನ ಎ ಈಕ್ವಲ್ ಟು ಕೋನ ಬಿ ಅಂತ ಸಾಧಿಸ್ಬೇಕು ಮಕ್ಕಳಿಗೆ. ಈಗ ಅವ್ರು ಕೊಟ್ಟಿರುವಂಥದ್ದು ಈಗ ನೋಡಿ, ಇದೆರಡು ಸಮಾನಾಂತರ ಅಂತ ಕೊಟ್ಟಿದ್ದಾರಲ್ವ. ಯಾವ್ದು ಕೊಟ್ಟಿದ್ದಾರೆ, ಎ ಬಿ ಮತ್ತು ಎ ಬಿ
ಸಮಾನಾಂತರ ಯಾವುದು ಅಂತ ಕೊಟ್ಟಿದ್ದಾರೆ, ಡಿ ಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಹಿಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಲ್ಲಿ ಕೆಳಗೆ ಹಿಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎ ಬಿಯನ್ನು ತಗೊಂಡು ಬರಬೇಕಂತ, ಉದ್ದ ಮಾಡಬೇಕಂತೆ. ಏನು ಎಕ್ಸ್ಟೆಂಡ್ ಮಾಡಿ, ಎ ಬಿ ಮಾಡಿರೋಲ್ಲ ಏನು ಮಕ್ಕಳೇ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ರು ಕನ್ಸ್ಟ್ರಕ್ಷನ್, ಇದು ನಾವು ಮಾಡಿರೋಂಥ ರಚನೆ. ಸಿಯಿಂದ ಒಂದು ರೇಖೆಯನ್ನು ಹೇಳ್ಕೊಂಡು ಬನ್ನಿ, ಬಿಯನ್ನು ಎ ಬಿಯನ್ನು ಹಿಂಗೆ ಮುಂದೆ ಇದು ಮಾಡಿ, ಅದು ಎಲ್ಲಿ ಸೇರಲಿ, ಅದು ಯಲ್ಲಿ ಸೇರಲಿ. ಇಲ್ಲೇನಾಗಿರ್ಬೇಕಂತ ಹೇಳಿದ್ರೆ, ಇದು ಇದಕ್ಕೆ ಡಿ ಎಗೆ ಈ ಲೈನ್ ಇದೆಯಲ್ವಾ, ಡಿ ಎಗೆ ಏನಂತ ಹೇಗಿರಬೇಕು ಕನ್ಸ್ಟ್ರಕ್ಷನ್, ಡಿ ಎಗೆ ಸಮಾನಾಂತರವಾಗಿರಬೇಕು. ಯಾವುದು, ಸಿ ಇ ಲೈನ್ ಸಮಾನಾಂತರವಾಗಿರ್ಬೇಕು. ನೋಡಿ, ಇದು ಒಂದು ಸಮಾನಾಂತರ ಅಂತ ಹೇಳಿದ್ರೆ ಇದೊಂದು ಏನಾಯಿತು, ಇದೊಂದು ಸಮಾನಾಂತರ ಚತುರ್ಭುಜ ಆಯಿತು. ಆಗ ಇದೆರಡು ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಲ್ವಾ, ಇದು ಸಮ. ಈಗ ಫಸ್ಟೇ ಅವ್ರು ಕೊಟ್ಟಿದ್ದಾರೆ ಎ ಡಿಗೆ ಸಮ ಬಿ ಡಿ ಬಿ ಅಂತ. ಈಗ ಸಮಾನಾಂತರ ಬಾಹು ಅಂದರೆ ಈ ಸಮಾನಾಂತರ ತಗೊಂಡಕ್ಕ ಇದು ಸಮ ಅಂತ ಐತಲ್ವಾ, ಈಕ್ವಲ್ ಟು ಇ ಸಿ ಅಂತ ಬರಿಬೋದ ನಾನು ಅಲ್ವಾ, ಇ ಸಿ ಅಂತ ಆಯಿತು. ಇವರು ಕೊಟ್ಟಿರೋ ಕನ್ಸ್ಟ್ರಕ್ಷನ್ ಇಂದ ನಾವು ಇಷ್ಟನ್ನು ಬರಿಬಹುದು. ಈಗ ನಾವು ಕೋನ ಎ ಈಕ್ವಲ್ ಟು ಕೋನ ಬಿ ಅಂತ ಸರಿಸಬೇಕು. ಆಗ ಫಸ್ಟಿಗೆ ಯಾವ ತಗೊಳ್ಳೋಣ ಅಂತ ಹೇಳಿದ್ರೆ, ಕೋನ ತ್ರಿಭುಜ ಸಿ ಬಿ ಇ ಅನ್ನು ತಗೊಳ್ಳಿ. ಆಗ ಸಿ ಬಿ ಇ ಎಲ್ಲುಂಟು, ಸಿ ಬಿ ಇ, ಸಿ ಬಿ ಇ, ಈ ಒಂದು ತ್ರಿಭುಜವನ್ನು ತಗೊಳ್ಳಿ. ಈ ಒಂದು ತ್ರಿಭುಜ ತಗೊಂಡಾಗ ನಮಗೆ ಗೊತ್ತಿದೆ, ಈಗ ತಾನೇ ಜಸ್ಟ್ ಹೇಳಿದ್ವಿ ಏನಂತ, ಫಸ್ಟ್ ಇದು ಸಮ ಅಂತ ಕೊಟ್ಟಿದ್ರು, ಆಮೇಲೆ ನಾವು ಈ ರೇಖೆಯನ್ನು ಹೇಳ್ಕೊಂಡ್ವಿ. ಆಗ ಇದೊಂದು ಸಮಾನಾಂತರ ಚತುರ್ಭುಜ ಆಯ್ತು. ಎ ಬಿ ಸಿ ಒಂದು ಏನಾಯ್ತು, ಸಮಾನಾಂತರ ಚತುರ್ಭುಜ ಅಲ್ವಾ. ಇದನ್ನು ಹೇಗೆ ಹೇಳ್ಕೊಂಡ್ವಿ ಅಂದರೆ, ಇದು ಇದಕ್ಕೆ ಸಮಾನಾಂತರವಾಗಿದೆ, ಸಮಾನಾಂತರ ಚತುರ್ಭುಜ ಅಲ್ವಾ, ಇದೊಂದು ಸಮಾನಾಂತರ ಚತುರ್ಭುಜ. ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮಾರ್ಕ್ ಮಾಡಿದ್ದೀನಿ ಅದರಲ್ಲಿ. ಈಗ ನಾನೇನು ಬರಿತೀನಿ ಇಲ್ಲಿ, ಎ ಬಿ ಸಿಯಲ್ಲಿ ತ್ರಿಭುಜ, ಸಾರಿ ಬಿ ಸಿ ಇಯಲ್ಲಿ, ಬಿ ಸಿಯಲ್ಲಿ ಸಿ ಬಿ ಸಮ ಸಿ ಇ. ಎಲ್ಲಿಂದ ಗೊತ್ತಾಯ್ತಲ್ವಾ. ಈಗ ಸಿ ಬಿ ಸಮ ಸಿ ಅಂತ ಹೇಳಿದ್ರೆ ನಾವು ಕಲ್ತಿದ್ದೀವಿ ಸಣ್ಣ ಕ್ಲಾಸಲ್ಲ, ತ್ರಿಭುಜದಲ್ಲಿ ಕಲ್ತಿದ್ದೀವಿ. ಏನಂತ ಕಲ್ತಿದ್ದೀವಿ, ಈ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಲ್ವಾ. ದ ಆಂಗಲ್ ವಿಚ್ ಇಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಈಗ ಈ ಲೈನ್ಗೆ ಸಿ ಬಿ ಅಂತ ಹೇಳಿದ್ರೆ ಯಾವ್ದು ಮಕ್ಕಳೇ, ಈ ಲೈನ್ ಸಿ ಬಿ, ಇದಕ್ಕೆ ಆಪೋಸಿಟ್ ಆಗಿರುವಂತಹ ಕೋನ ಯಾವುದು, ಕೋನ ಇ. ಇದಕ್ಕೊಂದು ನಂಬರ್ ಕೊಟ್ಕೊಳ್ಳೋಣ, 1 ಇದು 2 ಅಂತಾದ್ರೆ, ಈಗ ಈ ಸಿ ಬಿ ಲೈನ್ ಫಸ್ಟ್ ಇಲ್ಲಿ ಬರೆದಿರೋ ಸಿ ಬಿ ಅಲ್ವಾ, ಈ ಸಿ ಬಿ ಲೈನಿಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು, 1. ಅದನ್ನು ಬರ್ಕೊಳ್ಳಿ. ಕೋನ 1 ಈಕ್ವಲ್ ಟು ಈ ಸಿ ಇ ಲೈನ್ಗೆ ಅಭಿಮುಖವಾಗಿರುವಂತಹ ಕೋನ ಯಾವುದು, ಕೋನ 2. ಈಗ ನಾನು ಬರೆದಾಯ್ತು, ಕೋನ 1 ಈಕ್ವಲ್ ಟು ಕೋನ 2. ಏನಂತ ಬರೀತೀರಾ ಇಲ್ಲಿ, ಇದು ರೀಸನ್ ಬರೀಬೇಕು. ಏನಂತ, ಸಮಬಾಹುಗಳಿಗೆ ಏನಂತ ಬರೆದಿದ್ರೆ, ಸಮಬಾಹುಗಳಿಗೆ ಅಭಿಮುಖವಾದಂತಹ ಕೋನಗಳು ಏನಾಗಿರುತ್ತೆ, ಸಮ. ಕಲ್ತಿದ್ದೀರ ಮೊದಲೇ, ಅಂದರೆ ದ ಆಂಗಲ್, ಈ ಆಂಗಲ್ ವಿಚ್ ಇಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರೀಬೇಕಿಲ್ಲ ಇಂಗ್ಲೀಷ್ ಮೀಡಿಯಂ. ಈಗ ನೆಕ್ಸ್ಟ್ ಏನು ತಗೊಳ್ತೀರಾ, ಕೋನ 1. ಈಗ ನೋಡಿ, ಈಗ ನಾವು ಇದನ್ನು ತಗೊಂಡಾಗ ಇದನ್ನು ಇದೆ 1 ಇಲ್ಲಿ 2 ತಗೊಂಡಿದ್ದಿಲ್ಲ, ಇದನ್ನು 3 ಅಂತ ತಗೊಳ್ಳಿ, ಇದನ್ನು 4 ಅಂತ ತಗೊಳ್ಳಿ. ಈ ಸಮಾನಾಂತರ ಚತುರ್ಭುಜದಲ್ಲಿ 1 ಪ್ಲಸ್ ಕೋನ 4 ಸೇರಿಸಿದಾಗ, ಆಗ ಕೋನ 1 ಪ್ಲಸ್ ಕೋನ 4 ಸೇರಿಸಿದಾಗ ಎಷ್ಟು ಬರ್ತದೆ, 180 ಡಿಗ್ರಿ. ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು, ಅರ್ಥ ಆಯ್ತಲ್ವಾ, ಇದು ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು ಇದು. ಆಗ 180 ಡಿಗ್ರಿ ಬರ್ತದೆ ಸಮಾನಾಂತರ ಚತುರ್ಭುಜದಲ್ಲಿ. ಅದೇ ಥರ ಇನ್ನೊಂದು ತಗೋಬಹುದು, ಕೋನ 2 ಪ್ಲಸ್ ಕೋನ 3. ಕೋನ 2 ಅಂತ ಹೇಳಿದ್ರೆ ಕೋನ 2 ಪ್ಲಸ್ ಕೋನ 3 ಈಕ್ವಲ್ ಟು 180 ಡಿಗ್ರಿ. ಇದು ಒಂದೇ ಪಾರ್ಶ್ವದಲ್ಲಿರುವ ಕೋನಗಳು. ಸಮಾನಾಂತರ ಚತುರ್ಭುಜ ಯಾವ ಸಮಾನಾಂತರ ಚತುರ್ಭುಜ, ಎ ಬಿ ಸಿ ಡಿ ಸಮಾನಾಂತರ ಚತುರ್ಭುಜದಲ್ಲಿ. ನೋಡಿ, ನಿಮಗೆ ಗೊತ್ತಿದೆ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಇದನ್ನ ಪಕ್ಕ ಇರೋ ಬಾಹು, ಈ ಕೋನ ಮತ್ತು ಈ ಕೋನವನ್ನು ಏನಂತ ಹೇಳ್ತೀವಿ ನಾವು ಹೇಳ್ತೀವಿ ಅದನ್ನ ಒಂದೇ ಪಾರ್ಶ್ವದಲ್ಲಿ ಕೋನಗಳು. ಇದನ್ನ ಕೂಡಿಸಿದಾಗ ಎಷ್ಟು ಬರ್ತದೆ, ಇದನ್ನ ಮತ್ತು ಇದನ್ನ ಕೂಡಿಸಿದಾಗ 180 ಡಿಗ್ರಿ ಬರ್ತದೆ. ಇದು ಮತ್ತು ಇದನ್ನ ಕೂಡಿಸಿದಾಗ 180, ಇದು ಮತ್ತು ಇದನ್ನ ಕೂಡಿಸಿದಾಗ 180. ಒಂದೇ ಪಾರ್ಶ್ವದಲ್ಲಿ ಬರೋ ಒಂದು ಲೈನಲ್ಲಿ 4 ಬಾಹುಗಳು ಇರ್ತಲ್ಲ, ಒಂದು ಬಾಹುವಿನ ಪಕ್ಕ ಈ ರೀತಿ ಬರುವಂಥದ್ದನ್ನ ಪಾರ್ಶ್ವ ಬಾಹು ಕೋನಗಳು ಅಂತ ಹೇಳ್ತೀವಿ. ಇದೆರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಇದನ್ನು ನಾನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ತೀನಿ, ಇದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ತೀನಿ. ಎರಡಕ್ಕೂ ಎಷ್ಟು ಬರ್ತದೆ, 180 ಡಿಗ್ರಿ ಬರುತ್ತೆ. ಆಗ ನೀವು ಕೋನ 1 ಪ್ಲಸ್ ಕೋನ 4 ಈಕ್ವಲ್ ಟು ಕೋನ 2 ಪ್ಲಸ್ ಕೋನ 3 ಅಂತ ಬರೀಬೋದಾ.
ಎರಡು 180 ಡಿಗ್ರಿ ಬರುವಂಥದ್ದಲ್ವಾ. ಆದರೆ ನಮ್ಗೇನು ಗೊತ್ತಿದೆ, ಇಲ್ಲಿ ಫಸ್ಟೇ ನಾವು ಹೇಳಿದ್ದೀವಿ ಕೋನ 1 = ಕೋನ 2. ಆಗ ಈ ಕೋನ 1 ಮತ್ತು ಕೋನ 2 ಏನು ಮಾಡಿ ಕ್ಯಾನ್ಸಲ್ ಮಾಡಿಬಿಡಿ. ಯಾಕೆಂತಂದರೆ 1 = 2 ಈಕ್ವಲ್ ಅಲ್ಲ, ಮೈನಸ್ ಮಾಡಿದಾಗ ಮೈನಸ್ ಇದಾಗುತ್ತೆ. ಈಗ ನನಗೆ ಏನು ಸಿಕ್ತು, ಕೋನ 4 = ಕೋನ 3. ಕೋನ 4 ಯಾವುದು ಮಕ್ಕಳೇ? ಕೋನ ಎ ಅಲ್ವಾ. ಕೋನ ಎ = ಕೋನ ಬಿ. ಇಲ್ಲಿ ಕೇಳಿದ್ದು ಅದೇ ತಾನೆ, ಕೋನ ಎ = ಕೋನ ಬಿ ಎಂದು ಸಾಧಿಸಿ ಅಂತ ಮೊದಲು. ಆಗ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಏನಿಲ್ಲ ಮಕ್ಕಳೇ, ಫಸ್ಟ್ ಈ ತ್ರಿಭುಜವನ್ನು ತಗೊಳ್ಳೋದು. ಅರ್ಥ ಆಯ್ತಲ್ವಾ? ಇಲ್ಲಿ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ನೋಡೋಣ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸಿ ಇ ಅಲ್ವಾ, ಸ್ವಲ್ಪ ದೊಡ್ಡದಾಗಿ ತೋರಿಸೋಣ ಅಂತ ಹೇಳಿದ್ರೆ ಇಲ್ಲಿ ತಗೊಂಡಿದ್ದೀನಿ ನೋಡಿ. ಬಿ ಸಿ ಇ ಅಲ್ವಾ, ಈ ತ್ರಿಭುಜವನ್ನು ತಗೊಂಡು ಈ ತ್ರಿಭುಜವನ್ನು ತಗೊಂಡಾಗ ಬಿ ಸಿ ಈ ತ್ರಿಭುಜವನ್ನು ತಗೊಳ್ಳೋದು ಫಸ್ಟ್. ತಗೊಂಡಾಗ ನಮಗೆ ಗೊತ್ತು, ನಾವು ಫಸ್ಟೇ ಪ್ರೂವ್ ಮಾಡಿದ್ವಿ ಎ ಡಿ = ಬಿ ಸಿ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ನಾವು ಒಂದು ರೇಖೆಯನ್ನು ಎಳೆದ್ವಿ, ಆದ್ದರಿಂದ ಸಿ ಬಿ = ಸಿ ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? ಯಾಕೆ? ಆದ್ದರಿಂದ ಇದಕ್ಕೆ ಆಪೋಸಿಟ್ ಆಗಿ, ಇದಕ್ಕೆ ಅಭಿಮುಖವಾಗಿರುವಂಥ ಕೋನ ಇಗೆ ನಂಬರ್ ಕೊಟ್ಕೊಂಡ್ರೆ, ಸಿ ಬಿಗೆ ಅಭಿಮುಖವಾಗಿರೋ ಕೋನ ಇ, ಅದಕ್ಕೊಂದು ನಂಬರ್ ಕೊಟ್ಕೊಳ್ಳಿ. ಅದನ್ನು 1 ಅಂತ ಕೊಟ್ಕೊಂಡ್ರೆ ಇದನ್ನು 2 ಅಂತ ತಗೊಳ್ಳಿ. ಸೊ ಇದಕ್ಕೆ ಆಪೋಸಿಟ್ ಆಗಿರೋದು 1 ಮತ್ತು ಈ ಬಾಹುವಿಗೆ ಆಪೋಸಿಟ್ ಆಗಿರುವಂಥದ್ದು 2. ಅದನ್ನು ಬರೆದು 1 = 2. ಸಮಬಾಹುಗಳಿಗೆ ಅಭಿಮುಖವಾದಂತಹ ಕೋನಗಳು ಸಮ್. ದ ಆಂಗಲ್ ವಿಚ್ ಇಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರೀತೀರಾ. ನೆಕ್ಸ್ಟ್ ಕೋನ 1 ಇದನ್ನು ಕೋನ 1 ತಗೊಂಡು ಇದನ್ನು 4 ಅಂತ ತಗೊಳ್ಳಿ. ಇದು 3 4 1 2 3 4 ಈ ಕಂಟಿನ್ಯೂಸ್ ತಗೊಂಡಿದ್ದೀನಿ. ಇದು ಹೇಗೆ ತಗೊಳ್ತೀನಿ ಅಂದರೆ, ಒಂದು ಸಮಾನಾಂತರ ಚತುರ್ಭುಜ ಆದರೆ ಸಮಾನಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವ ಕೋನಗಳು, ಈ 2 ಕೋನಗಳನ್ನು ಒಳಪಾರ್ಶ್ವ ಕೋನಗಳು ಅಂತ ಹೇಳ್ತೀವಿ. ಇದೆರಡನ್ನ ಕೂಡಿಸಿದಾಗ ಎಷ್ಟು ಡಿಗ್ರಿ ಬರಬೇಕು? 180 ಡಿಗ್ರಿ. ಅದನ್ನು ಬರೆದಿದ್ದೀನಿ. ಇದು ಒಂದು ದೊಡ್ಡದು ABCD ಒಂದು ಸಮಾನಾಂತರ ಚತುರ್ಭುಜ ಅಂತ ತಗೊಂಡಾಗ ಆಗ ಈ ಕೋನ 4 ಮತ್ತು ಕೋನ 3 ಇದು ಮತ್ತು ಇದನ್ನು ಕೂಡಿಸಿದಾಗ ನಿಮಗೆ ಎಷ್ಟು ಬರುತ್ತೆ? 180 ಡಿಗ್ರಿ. ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಬರೀ. ಮತ್ತು ಕೋನ 2 ಇದನ್ನು 2 ನೋಡಿ, ಒಂದು ರೇಖೆ ಹೀಗಿದೆ, ಅದರ ಮೇಲೆ ಒಂದು ಕಿರಣ ನಿಂತಿದ್ರೆ ಈ 2 ಕೋನಗಳು ಪಾರ್ಶ್ವ ಕೋನಗಳು. ಈ 2 ಕೋನ ಲೀನಿಯರ್ ಪೇರ್ ಅಂತ ಹೇಳ್ತೀವಿ, ಸರಳ ಕೋನಗಳು. ಈ 2 ಕೋನವನ್ನು ಕೂಡಿಸಿದಾಗ ಇದನ್ನು ಏನಂತ ಬರೀತೀರಾ? ಸರಳ ಕೋನ ಅಂತ ಬರೀತೀರಾ. ಸರಳ ಕೋನ ಇದು ಒಂದೇ ಪಾರ್ಶ್ವದಲ್ಲಿರುವಂತಹ ಒಳಕೋನಗಳ ಮೊತ್ತ ಅಂತ ಬರ್ತದೆ. ಆಗ ಇದನ್ನು ಸರಳ ಕೋನ ಅಂತ ಬರೀತೀರಾ. ಅದರಿಂದ ಕೂಡಿಸಿದಾಗ 180 ಡಿಗ್ರಿ ಅಂತ ಬರೀತೀರಾ. ಆಗ 1 ಮತ್ತು ಈ ಕಡೆಯಿಂದ ಬಿಟ್ಬಿಡೋದು ಮಕ್ಕಳು, ಈ 180 ಬಿಟ್ಬಿಡೋದು. ಈಗ 1 + 4 ಕೋನ 4 = ಈ ಕಡೆ ಇರೋದು ಎಡಬದಿಯಲ್ಲಿರೋದನ್ನ ಮಾತ್ರ ಬರ್ಕೊಳ್ಳೋದು. ಕೋನ 2 + ಕೋನ 3. ನಾವು ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ ಕೋನ 1 = ಕೋನ 2 ಅಂತ. ಆಗ ಈ 1 ಮತ್ತು ಇದನ್ನು ಕ್ಯಾನ್ಸಲ್ ಮಾಡೋದು. ಯಾಕೆಂತಂದರೆ ಮೈನಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಗ ಲಾಸ್ಟಿಗೆ ಬರೋದು ಕೋನ 4 = ಕೋನ 3 ಅಂತ. ಕೋನ 4 ಹೆಸರು ಎ ಅಂತ, ಅದನ್ನು ಅಲ್ಲಿ ಬರೆದಿದ್ದೀನಿ. ಕೋನ 4 ಅಂತ ಹೇಳೋದು ಎ, ಕೋನ 3 ಅಂತ ಹೇಳೋದು ಬಿ. ಅದನ್ನು ಸಾಧಿಸಿದೆ, ಹೆನ್ಸ್ ಪ್ರೂವ್. ಓಕೆ, ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಕ್ವಶನ್ ಕೇಳಿದರೆ ಅದನ್ನು ಮಾಡೋಣ ಮಕ್ಕಳೇ. ಇದರಲ್ಲಿ ನೋಡಿ, ಆಂಗಲ್ ಸಿ ಕೋನ ಸಿ = ಕೋನ ಡಿ ಅಂತ ನಾವು ಪ್ರೂವ್ ಮಾಡಿ. ಆಗಲೇ ನಾವು ಇದನ್ನು ಪ್ಯಾರಲೋಗ್ರಾಮ್ ಅಂದರೆ ಸಮಾನಾಂತರ ಚತುರ್ಭುಜ ಅಂತ ತಗೊಂಡು ನಾವು ಈ 2 ಕೋನಗಳನ್ನು ಕೂಡಿಸಿದಾಗ ಒಳಕೋನಗಳು ಮೊತ್ತ ಅಲ್ವಾ, ಪಾರ್ಶ್ವ ಕೋನಗಳ ಮೊತ್ತ ಆ ರೀತಿನೂ ಮಾಡ್ಬೋದು. ಅಥವಾ ಇದೆರಡನ್ನು ಸಮಾನಾಂತರ ಬಾಹುಗಳು ಅಂತ ತಗೊಂಡು ಒಳಕೋನಗಳ ಮೊತ್ತ ಅಲ್ವಾ, ಕೋ ಇಂಟೀರಿಯರ್ ಆಂಗಲ್. ನೋಡಿ, ಇದನ್ನು ನಾನು ಇಲ್ಲಿ ತಗೊಂಡಿದ್ದೀನಿ, ಈ ರೀತಿ ಬೇಕಾದ್ರೂ ತಗೊಳ್ಬೋದು. ಈಗ ಇದೆರಡು ಪ್ಯಾರಲಲ್ ಲೈನ್ಸ್, ಸಮಾನಾಂತರ ರೇಖೆಗಳು ಅಲ್ವಾ. ಇದು ಛೇದಕ ರೇಖೆ. ಯಾವುದಿದು? ಇದು ಎ, ಇದನ್ನು ಇಲ್ಲಿ ಬರಿಬೇಡಿ. ಇದು ಎ, ಇದು ಡಿ, ಇದು ಛೇದಕ ರೇಖೆ ಅಲ್ವಾ. ಇಲ್ಲಿರೋದು ಛೇದಕ ರೇಖೆ ಅಂತ ಹೇಳಿದ್ರೆ ಇದು ಅಂತ ತಗೊಂಡ್ರೆ ನಾವು ಈ 2 ಕೋನಗಳ ಮೊತ್ತ ಯಾವ ಕೋನ? ಕೋನ ಎ ಮತ್ತು ಕೋನ ಡಿ. ನಾವು ಮೇಲಿನ ಚಿತ್ರದಲ್ಲಿ ಏನಂತ ತಗೊಂಡಿದ್ದೀವಿ? ಅದನ್ನು ಕೋನ ಎ ಆಲ್ರೆಡಿ ತಗೊಂಡಿದ್ದೀವಿ, 1 2 3 4 ತಗೊಂಡಿದ್ದೀವಿ. ಅದನ್ನೇ ಇಲ್ಲೂ ಕಂಟಿನ್ಯೂ ಮಾಡೋಣ. ಆಗ ಇದನ್ನು ಇದು 1, ಇದು 2, ಇದು 3, ಇದು 4. ಈಗ ಕೋನ ಎ ಮತ್ತು ಕೋನ ಡಿ ನಾನೇನಂತ ಬರೀತೀನಿ? ಕೋನ 4 ಪ್ಲಸ್ ಇದಕ್ಕೊಂದು ವ್ಯಾಲ್ಯೂ ಕೊಡ 4, ಇದು 5, ಕೋನ 5
ಈಕ್ವಲ್ ಟು ಎಷ್ಟು ಬರೀತೀರಾ 180 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ADಯನ್ನು ಛೇದಕ ರೇಖೆ ಅಂತ ತಗೊಂಡ್ರೆ, ಅಂದರೆ ಟ್ರಾನ್ಸ್ವರ್ಸಲ್ ಅಂತ ತಗೊಂಡ್ರೆ, ಇದೆರಡು ಏನಾಗುತ್ತೆ ಒಳ ಕೋನಗಳಾಗುತ್ತೆ. ಎರಡು ಪ್ಯಾರಲಲ್ ಲೈನ್ ಒಳ ಕೋನಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಎರಡು ಕೂಡಿಸಿದಾಗ ನಮಗೆ 180 ಡಿಗ್ರಿ ಬರುತ್ತೆ. ಇದು ಎರಡು ಸಮಾನಾಂತರ ರೇಖೆ, ಅದರ ಒಳ ಕೋನಗಳು ಅಂತ ಹೇಳಿದ್ರೆ ಅದೆರಡನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ 180 ಡಿಗ್ರಿ ಬರುತ್ತೆ. ಅದನ್ನು ನೀವು ಇಲ್ಲಿ ಬರೀತೀರಾ. ಆಮೇಲೆ ಕೋನ ಎ, ಇದು ಕೋನ ಪ್ಲಸ್ ಕೋನ 6 ಈಕ್ವಲ್ ಟು 180 ಡಿಗ್ರಿ. ಒಳ ಕೋನಗಳು ಅರ್ಥ ಆಯ್ತಲ್ಲ? ಸಮಾನಾಂತರ ರೇಖೆ ಬಗ್ಗೆ ಇದೊಂದು ಸಮಾನಾಂತರ ರೇಖೆ ಅಂದರೆ ಇದನ್ನು ನಾವು ಛೇದಕ ರೇಖೆ ಅಂತ ತಗೊಂಡಾಗ ಇದೆರಡು ಕೋನಗಳ ಮೊತ್ತ ಎಷ್ಟಿರ್ತದೆ 180 ಡಿಗ್ರಿ ಇರ್ತದೆ. ಏನಂತ ಬರೀತೀರಿ ಇಂಗ್ಲೀಷ್ನಲ್ಲಿ? ಕೋ ಇಂಟೀರಿಯರ್ ಆ್ಯಂಗಲ್ ಅಂತ ಬರೀತೀರಾ. ನೀವು ಒಳ ಕೋನಗಳ ಮೊತ್ತ ಸಮಾನಾಂತರ ರೇಖೆಗಳ ಎರಡು ಯಾವುದು AB ಮತ್ತು BC ಸಮಾನಾಂತರ ರೇಖೆಗಳಾದಾಗ ಇವು ಎರಡು ಒಳಗೆ ಏನಂತ ಹೇಳ್ತೀವಿ ಒಳ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಬರಿತೀವಿ. ಏನು? AB ಸಮಾನಾಂತರ BC ಒಳ ಕೋನಗಳ ಮೊತ್ತ ಕೋ ಇಂಟೀರಿಯರ್ ಆ್ಯಂಗಲ್. ಒಳ ಕೋನಗಳ ಮೊತ್ತ 180 ಡಿಗ್ರಿ. ಇದನ್ನು ಬರೀತೀರಿ. ಸೊ ಇದನ್ನ ಬಿಟ್ಬಿಡಿ, ಇದನ್ನು ಈ ಕಡೆ 180. ಈಗ ಇದನ್ನು ಮತ್ತು ಇದನ್ನು ಈಕ್ವೇಷನ್ ನಂಬರ್ ಹಾಕೊಳ್ಳಿ. ಯಾವುದು 3 ಅಂತ ಹಾಕೊಳ್ಳೋಣ. ಅಲ್ಲಿ 1 2 ಅಂತ ಹಾಕೊಂಡಿದ್ದೀವಲ್ಲ, 3 4 ಅಂತ ಹಾಕೊಂಡಾಗ ಕೋನ 4 ಪ್ಲಸ್ ಕೋನ 5 ಆಯಿತಾ, ಈ ಕಡೆ ಸೈಡ್ ಇರೋದನ್ನ ತಗೊಳ್ಳೋದು ಈಕ್ವಲ್ ಟು ಕೋನ 3 ಪ್ಲಸ್ ಕೋನ 6 ಅಂತ ತಗೊಳ್ಳಿ. ಅರ್ಥ ಆಯ್ತು ಮಕ್ಕಳೇ? ಕೋನ ಹೇಳಿ ಕೋನ ಎ ಈಕ್ವಲ್ ಟು ಕೋನ ಬಿ ಅಂದರೆ ಕೋನ 3 ಈಕ್ವಲ್ ಟು ಕೋನ 4 ಅಂತ ಪ್ರೂವ್ ಮಾಡಿದ್ದೀವಿ. ಅದನ್ನೇ ಇಲ್ಲಿ ಬರೀತೀನಿ. ಕೋನ 3 ಅಂತ ಹೇಳಿದ್ರೆ ಇದು ಅಲ್ವಾ ಕೋನ ಬಿ. ಆಗ ಇದೆರಡು ಏನಾಗುತ್ತೆ ನಾವು ಕ್ಯಾನ್ಸಲ್ ಮಾಡಿಬಿಡೋಣ. ಇದು ಮತ್ತು ಇದು ಏನಾಯಿತು ಕ್ಯಾನ್ಸಲ್ ಆಯಿತು. ಎಲ್ಲ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಲ್ಲ. ಆಗ ಈಗ ನಮ್ಗೆ ಏನು ಸಿಕ್ತು? ಕೋನ 5 ಈಕ್ವಲ್ ಟು ಕೋನ 6 ಸಿಕ್ತು. ಕೋನ 5ರದ ಹೆಸರೇನು? ಕೋನ 5ರದ ಹೆಸರು ಡಿ ಅಂತ. ಕೋನ 6ನೇ ಏನಂತ ತಗೊಂಡಿದ್ದೀವಿ? ಸಿ. ಆಯ್ತಲ್ವಾ? ಸಾಧಿಸಿದ್ವಲ್ವಾ? ಏನು ಕೇಳಿದರೆ ಕೋನ ಸಿ ಈಕ್ವಲ್ ಟು ಕೋನ ಡಿ, ಕೋನ ಡಿ ಈಕ್ವಲ್ ಟು ಆಯ್ತಲ್ವಾ? ನೆಕ್ಸ್ಟ್ ತ್ರಿಭುಜ ABC ಎಲ್ಲಿದೆ ಮಕ್ಕಳು? ABC. ಆಗ ನಾವೇನು ಮಾಡಬೇಕು? ಒಂದು ಲೈನ್ ತಗೊಂಡು ಇದನ್ನು ನಾವು ಒಂದು ತ್ರಿಭುಜವನ್ನು ರಚಿಸ್ಕೊಳ್ಬೇಕಾಗುತ್ತೆ. ಓಕೆ ಮಕ್ಕಳೇ, ಇಲ್ಲಿ ನೋಡಿ ತ್ರಿಭುಜ ನಾನು ABCಯನ್ನು ರೆಡ್ಡಲ್ಲಿ ಮಾಡಿದ್ದೀನಿ. ನಾನು ಕಲಿತಾ ಇದ್ದೀನಿ ಮಕ್ಕಳೇ ನಿಮ್ಮ ಹಾಗೆ ಸಹ. ಇದರಲ್ಲಿ OBS ಮಾಡೋದ್ರಲ್ಲಿ ನಾನು ಹೇಗೆ ಮಾಡೋದು ಅಂತ ಕಲಿತಾ ಇದ್ದೀನಿ. ಪರ್ಫೆಕ್ಟಾಗಿ ನಿಮಗೆ ಪಾಠ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಯಾಕೆಂದರೆ ಜಾಮೆಟ್ರಿಕಲ್ ಫಿಗರ್ ನಿಮಗೆ ಸ್ವಲ್ಪ ಕಣ್ಣು ಮುಂದೆ ಬಂದರೆ ಅದನ್ನು ನೀವು ಈಸಿಯಾಗಿ ಗ್ರಾಸ್ ಮಾಡ್ಬೋದು ಅಂತ ನನ್ನ ಒಂದು ಅಂದಾಜು, ನನ್ನ ಒಂದು ಗ್ರಹಿಕೆ ಪ್ರಕಾರ ನಿಮಗೆ ಚಿತ್ರಗಳು ಸ್ಪಷ್ಟವಾಗಿರಬೇಕು. ಇಲ್ಲಿ ತ್ರಿಭುಜ ABC ನೋಡಿ, ABCನ ಈಗ ರೆಡ್ಡಿಂಕಲ್ಲಿ ಮಾಡಿದ್ದೀನಿ. ಇದನ್ನು ಈ ಗ್ರೀನಲ್ಲಿ ತೋರಿಸ್ತೀನಿ ನೋಡಿ. AB ಇಲ್ಲಿ ನೋಡಿ AB, ಇದೊಂದು C, ಇದೊಂದು ತ್ರಿಭುಜ. ಅರ್ಥ ಆಯ್ತಲ್ಲ? ಈ ತ್ರಿಭುಜ ABC ತ್ರಿಭುಜ ಅರ್ಥ ಆಯ್ತಲ್ಲ? ಹೀಗೆ ಬಂದಿದೆ ABC ಈ ತ್ರಿಭುಜ. ಮತ್ತೊಂದು ತ್ರಿಭುಜ BAD ಎಲ್ಲಿದೆ ನೋಡಿ ಮಕ್ಕಳೇ. ಇದನ್ನು ನಾನು ಎಲ್ಲೋದ್ರಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ಬರ್ತದೆ ಪುನಃ BA, 2 ಸಲ ರಿಪೀಟ್ ಆಗ್ತದೆ BAD ಈ ರೀತಿ ಬಂದಿದೆ. ಈಗ ಇದನ್ನು ನೋಡಿದ ತಕ್ಷಣ 2 ಸಲ ನಾನು ಇಲ್ಲಿ ಒಂದು ಸಲ ಗ್ರೀನೂ ಹೋಗಿದೆ, ಎಲ್ಲೋನೂ ಹೋಗಿದೆ. ಅದರಲ್ಲಿ ಅರ್ಥ ಏನಾಯಿತು ಅಂತ ಹೇಳಿದ್ರೆ AB ನಾವೇನು ತಗೋಬೇಕಿಲ್ಲಿ? ತ್ರಿಭುಜ ABC ಅವ್ರು ಕೊಟ್ಟಿರೋದು ಸರ್ವಸಮಾನ ಸಾಧಿಸಿ ಅಂತ. ನಾವು ಇದನ್ನು ತೆಗೆದುಹಾಕಿ ಇಷ್ಟೇ ಮಾಡಲಿಕ್ಕೆ ಇರೋದು ಮಕ್ಕಳು. ಎಷ್ಟು ಈಸಿ ಅಲ್ವಾ? ಇದನ್ನು ನಾವು ಇದನ್ನು ತೆಗೆದುಹಾಕಿ ಏನಂತ ಬರಿತೀವಿ? ಪೆನ್ ತಗೊಂಡು ಮತ್ತು ABC ಮತ್ತು ತ್ರಿಭುಜ ABC ಮತ್ತು BADಯಲ್ಲಿ ಯಾವುದು ಸಾಮಾನ್ಯ 2 ಸಲ ಬಂದಿದೆ, ರಿಪೀಟ್ ಆಗಿದೆ? AB ಈಕ್ವಲ್ ಟು AB ಅಂತ ಬರೀತೀರ. ಅರ್ಥ ಆಯ್ತಲ್ವಾ? ಇದೆರಡು 2 ಸಲ ರಿಪೀಟ್ ಆಗಿರೋದ್ರಿಂದ ಇದನ್ನು ಏನಂತ ಬರೀತೀರ? AB. ಇಲ್ಲಿ ಕೊಟ್ಟಿಲ್ಲ ತ್ರಿಭುಜ, ಇದು ನೀವೇ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅರ್ಥ ಆಯ್ತಲ್ವಾ? ಇದನ್ನು ನೋಡಿದಾಗ ನಿಮಗೆ ಜಾಯಿನ್ ಆಗಿಲ್ಲ, ಆಗ ನೀವು ಅದನ್ನು ಜಾಯಿನ್ ಮಾಡಿದ್ರೆ ಆಯಿತು. ಆಗ ನಿಮಗೆ 2 ತ್ರಿಭುಜ ಸಿಗ್ತದೆ. ಅಲ್ಲಿ ನೆಕ್ಸ್ಟು ಸಮಾನಾಂತರ ಚತುರ್ಭುಜ ಅಂತ ಫಸ್ಟೇ ಹೇಳಿದ್ದಾರೆ. ಅಲ್ಲಿ ಫಸ್ಟೇ ಕೊಟ್ಟಿದ್ದಾರೆ ಸಮಾನಾಂತರ ಚತುರ್ಭುಜ ಅಂತಲ್ಲ, ಫಸ್ಟೇ ನಿಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಯಾವುದನ್ನು ಕೊಟ್ಟಿದ್ದಾರೆ? ಈ 2 ಬಾಹುಗಳು ಸಮ ಅಂತೇಳಿ BC ಈಕ್ವಲ್ ಟು AD ಅಂತ ಕೊಟ್ಟಿದ್ದಾರೆ ತಾನೆ. BC ಈಕ್ವಲ್ ಟು ಇದು ಸಮ ಅಂತ ನಿಮಗೆ ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಗ ನೀವು ಅದನ್ನೇ ಬರೀತೀರ. BC ಈಕ್ವಲ್ ಟು AD ಏನಂತ ಬರೀತೀರ? ಸಮ. ಇದು ಗಿವನ್ ಅಥವಾ ದತ್ತ ಅಂತ ಬರೀತೀರ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೀವೇನು ಮಾಡ್ಬೇಕಂತಂದ್ರೆ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಏನನ್ನ ಪ್ರೂವ್ ಮಾಡಿದ್ದೀವಿ? ಈ ಕೋನ ಎ ಅಲ್ವಾ, ನಾವು ಈ ತ್ರಿಭುಜ ತಗೊಂಡಾಗ, ಈ ದೊಡ್ಡ ತ್ರಿಭುಜ ತಗೊಂಡಾಗ ಅಲ್ವಾ, ಯೆಲ್ಲೋ ಕಲರ್ ತ್ರಿಭುಜ ತಗೊಂಡಾಗ ನಮಗೆ ಕೋನ ಎ ಬರ್ತದೆ ಅಲ್ವಾ. ಯೆಲ್ಲೋ ಕಲರ್ ತ್ರಿಭುಜ ತಗೊಂಡಾಗ ದೊಡ್ಡ ತ್ರಿಭುಜ ಕೋನ ಎ ಬರ್ತದೆ.
ಹಾಗೆ ಗ್ರೀನ್ ಕಲರ್ದು ತ್ರಿಭುಜ ತಗೊಂಡಾಗ ಫುಲ್ ಆಗಿ ನನಗೆ ಕೋನ ಬಿ ಬರ್ತದೆ. ನನಗೆ ಗೊತ್ತಿದೆ, ನಾನು ಸಾಧಿಸಿದ್ದೀನಿ ಕೋನ ಎ ಈಕ್ವಲ್ ಟು ಕೋನ ಬಿ ಅಂತ. ಏನಂತ ಬರೀತೀರಾ? ಸಾಧಿಸಿದೆ, ಮೇಲೆ ಸಾಧಿಸಿದ್ದೀರ ನೋಡಿ. ಆದ್ದರಿಂದ ಈ ಕೋನ ಮತ್ತು ಈ ಕೋನ ಸಹ, ಇದು ಬಾಹು ಇದು ಕೋನ. ನೋಡಿ ಎಂತ ಆಯ್ತು, ಇದು ಬಾಹು, ಇದು ಒಂದು ಕೋನ, ಇದು ಬಾಹು, ಇದೇ ತರ ತಗೊಂಡಿರ್ತಾನೆ. ಆಗ ಬಾಹು ಕೋನ ಬಾಹು, ಸೈಡ್ ಆಂಗಲ್ ಸೈಡ್. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಇದು ಸೈಡ್ ತಗೊಂಡಿದ್ವಿ, ಈ ಕೋನವನ್ನು ತಗೊಂಡಿದ್ವಿ, ಈ ಸೈಡ್ ಅನ್ನು ತಗೊಂಡಿದ್ವಿ. ಈ ರೀತಿ ಸೈಡು ಆಂಗಲ್ ಸೈಡ್ ಬಂದಿರೋದ್ರಿಂದ ಇದು ಬಾಕೋಬಾ ಸಿದ್ಧಾಂತದ ಪ್ರಕಾರ ಯಾವೆರಡು ತ್ರಿಭುಜಗಳು ಸರ್ವಸಮ? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಬಿ ಎ ಡಿ. ಈಸಿ ಇದೆಯಲ್ಲ? ನೆಕ್ಸ್ಟ್ ಏನು ಇದರಲ್ಲೇ ಕಂಟಿನ್ಯೂ ಆಗಿ ಏನು ಕೇಳಿದ್ದಾರೆ? ಡಯಾಗ್ನಲ್ ಅಂದರೆ ಕರ್ಣ ಎ ಸಿ. ಕರ್ಣ ಎ ಸಿ ಎಲ್ಲಿದೆ? ಎ ಸಿ, ಇಲ್ಲಿ ಕರ್ಣ ಎ ಸಿ ಸಮ ಕರ್ಣ ಬಿ ಡಿ ಅಂತ ಹೇಳಿದ್ದಾರೆ. ಕರ್ಣ ಬಿ ಡಿ ಡಯಾಗ್ನಲ್ ಬಿ ಡಿ ಅಂತ ಹೇಳಿದ್ರೆ ನಿಮ್ಗೆ ಎರಡು ತ್ರಿಭುಜ ಸರ್ವಸಮ ಅಂತ ಹೇಳಿದ್ರೆ ಬೈ ಸಿ ಪಿ ಸಿ ಟಿ ಏನಂತ ಬರೀತೀರಾ? ಎ ಸಿ ಈಕ್ವಲ್ ಟು ಬಿ ಡಿ ಅಲ್ವಾ? ಎ ಸಿ ಈಕ್ವಲ್ ಟು ಬಿ ಡಿ ಬೈ ಸಿ ಪಿ ಸಿ ಡಿ. ಸರ್ವಸಮ ತ್ರಿಭುಜದ ಸಮರೂಪ ಬಾಹುಗಳು ಸಮ ಅಂತ ಬರೀತೀರ. ಮುಗ್ದೋಯ್ತು ಇಲ್ಲಿಗೆ 8.1 ಮುಗ್ದಿರ್ತದೆ ಮಕ್ಕಳೇ. ಮುಂದಿನ ಕ್ಲಾಸಲ್ಲಿ 8.2 ಮಾಡೋಣ. ರಿವಿಷನ್ ಮಾಡಿ ಕರೆಕ್ಟಾಗಿ. ಸ್ವಲ್ಪ ಅರ್ಥ ಆಗ್ತಾ ಇದೆಯಾ ಅಂತಿರೋದನ್ನು ನನಗೆ ತಿಳಿಸಿ. ಹೇಗಾದರೂ ಅಕಸ್ಮಾತ್ ಯಾವುದಾದ್ರೂ ಕಷ್ಟ ಟಾಪಿಕ್ ಪುನಃ ರಿಪೀಟ್ ಅರ್ಥ ಆಗಿಲ್ಲ ಮೇಡಮ್ ಅಂತ ಹೇಳಿದ್ರೆ ಇನ್ನೂ ಏನಾದರೂ ಅದಕ್ಕೆ ಹುಡುಕ್ತೀನಿ ನನ್ನ ಕೈಯಿಂದ ಆದಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡ್ಲಿಕ್ಕೆ. ನಿಮಗೆ ಅರ್ಥ ಆಗದೇ ಇರೋ ಕಾನ್ಸೆಪ್ಟನ್ನು ನೀವು ಇದ್ರ ಮೇಲೆ ತಿಳಿಸಿ. ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತ ಒಂದ್ಸಲ ಹೇಳಿ. ಓಕೆ.